ನಮಸ್ಕಾರ. ನುಡಿ ಬೆಳಕು. ವಿ ಆರ್ ಹರಿಹರ ಅವರ ಅನುವಾದಿತ ಕನ್ನಡ ಲೇಖನ ಗೂಳಿ ದಾಳಿಯ ದಾರಿಯಲ್ಲಿ ಸಿಲುಕದಿರಿ. ಆಂಗ್ಲ ಮೂಲ ವಿ ಬಾಲಸುಬ್ರಹ್ಮಣ್ಯಂ. ಹೋಲಿಕೆ ಮಾಡಿಕೊಳ್ಳುವುದು, ಸ್ಪರ್ಧೆ ಮಾಡುವುದು, ನಂತರ ಹತಾಶರಾಗುವುದು ಇದು ನಮ್ಮ ಸ್ವಭಾವ. ಇದು ವಿಶೇಷವಾಗಿ ಅನ್ಯರಲ್ಲಿ ಹೆಚ್ಚು ಹಣ, ಆಸ್ತಿ, ಉತ್ತಮ ಸಂಬಂಧಗಳು ಹಾಗೂ ಆರೋಗ್ಯವನ್ನು ಕಂಡಾಗ ನಾವು ಅವರ ಜೀವನದಲ್ಲಿ ಹುಡುಕುತ್ತೇವೆ. ಅವರ ವ್ಯಕ್ತಿತ್ವದಲ್ಲಿ ತಪ್ಪು ಹುಡುಕುತ್ತಾ ಆ ಮೂಲಕ ನಮ್ಮನ್ನೇ ನಾವು ಸಮರ್ಥಿಸಿಕೊಳ್ಳುತ್ತಾ ನಮಗೆ ಬೇಕಾದುದನ್ನು ನಾವು ಪಡೆಯದೆ ನಮ್ಮನ್ನೇ ನಾವು ಅಲ್ಲೆಗೆಳೆಯುತ್ತೇವೆ. ಇದು ನಮ್ಮಲ್ಲಿ ಆಂತರಿಕ ಗೊಂದಲ ಸೃಷ್ಟಿಸಿ ನೋವಿಗೆ ಕಾರಣವಾಗುತ್ತದೆ. ಪ್ರಕೃತಿಯಲ್ಲಿ ಅಪಶ್ರುತಿ ಎಂಬುದು ಇಲ್ಲವೇ ಇಲ್ಲ. ಆದಾಗ್ಯೂ ನಮ್ಮಲ್ಲಿ ಬಹುತೇಕರು ಸದಾ ಜೀವನವು ನ್ಯಾಯೋಚಿತವಾಗಿಲ್ಲವೆಂದು ಹೇಳುವುದುಂಟು. ನಾವು ವ್ಯಕ್ತಿಗಳು, ಘಟನೆ, ಪ್ರಸಂಗ, ಸಂದರ್ಭಗಳಲ್ಲಿ ದ್ವೇಷ ಸಾಧಿಸುತ್ತೇವೆ. ಆದರೆ ಜೀವನ ಅಥವಾ ಜೀವನದ ಅಸ್ತಿತ್ವದಲ್ಲಿ ನ್ಯಾಯೋಚಿತ ಅಥವಾ ಅನುಚಿತವೆಂಬುದೇ ಇಲ್ಲ. ಸ್ವಾಮಿ ವಿವೇಕಾನಂದರು ಹೀಗೆ ಹೇಳುತ್ತಾರೆ: ಬ್ರಹ್ಮಾಂಡವು ಸದ್ಯ ಇರುವುದರ ಹೊರತು ಒಂದು ಅಣುವಿನಷ್ಟು ವಿಭಿನ್ನವಾಗಿರಲು ಸಾಧ್ಯವಿಲ್ಲ. ಏಕೆಂದರೆ ಆಗ ಬ್ರಹ್ಮಾಂಡದ ಸಮತೋಲನವೇ ನಾಶವಾಗಿ ಪೂರ್ಣ ವ್ಯವಸ್ಥೆಯೇ ಕುಸಿಯುವುದು. ನಾವು ಸವಾಲುಗಳು, ಸಮಸ್ಯೆಗಳನ್ನು ಹಾಗೂ ಅಡೆತಡೆಗಳ ಸರೋವರದಲ್ಲಿ ಮುಳುಗುವ ಭಯದಿಂದ ಚಿಂತೆ ಪಡುತ್ತೇವೆ. ಒಮ್ಮೆ ಬುದ್ಧ ತಾನು ಸಾಗುವ ದಾರಿಯಲ್ಲಿ ತನ್ನನ್ನು ನಿಂದಿಸಿದ ವ್ಯಕ್ತಿಯೊಂದಿಗೆ ಸಂಘರ್ಷಕ್ಕೆ ಇಳಿಯದೆ ಹಾಗೆಯೇ ಮುಂದೆ ಹೋದನು. ನಿಂದನೆಗೆ ಬುದ್ಧ ಏಕೆ ಪ್ರತಿಕ್ರಿಯಿಸಲಿಲ್ಲ ಎಂಬುದು ಶಿಷ್ಯರ ಪ್ರಶ್ನೆ. ಬುದ್ಧ ಉತ್ತರಿಸುತ್ತಾನೆ: ಆತನಿಗೆ ತಾನು ಬಯಸಿದ್ದನ್ನು ಹೇಳುವ ಸ್ವಾತಂತ್ರ್ಯ ಇದೆ. ಆದರೆ ಅದನ್ನು ನಾನು ಸ್ವೀಕರಿಸುವ ಅಥವಾ ಹಿಂತಿರುಗಿಸುವ ಆಯ್ಕೆ ನನಗಿದೆ. ನಾನು ಸ್ವೀಕರಿಸದಿರಲು ಆಯ್ಕೆ ಮಾಡಿಕೊಂಡೆ. ಆದ್ದರಿಂದ ನಾನು ಈಗ ಮುಕ್ತನಾಗಿದ್ದೇನೆ ಎಂದನು. ಜೀವನವು ಒಂದು ನದಿ ಇದ್ದಂತೆ. ಸತತವಾಗಿ ಹರಿಯುವುದು, ಗಾಂಭೀರ್ಯದಿಂದ ಸಾಗುವುದು. ಜೀವನದಲ್ಲಿ ಬಿರುಸಾಗದೆ ನದಿಯಂತೆ ನಮ್ಯತೆ ಉಳ್ಳವರಾಗಿ, ನದಿ ಬಂಡೆ ಅಡೆತಡೆಗಳು ಇದ್ದಾಗ್ಯೂ ಮುಂದೆ ಸಾಗುತ್ತದೆ. ಒಂದು ಸಮಯದಲ್ಲಿ ನಾವೆಲ್ಲರೂ ಸಂಗೀತದಂತಿರುವ ನದಿಯ ಹರಿವಿನ ಕಲರವವನ್ನು ಆಹ್ವಾದಿಸಿದ್ದೇವೆ. ನದಿಯು ತನ್ನ ಪಥದಲ್ಲಿ ಕಲ್ಲು ಬಂಡೆಗಳು ಒಡ್ಡುವ ಅಡೆತಡೆಯನ್ನು ನಿರಂತರವಾಗಿ ದಾಟುತ್ತದೆ. ಈ ಪ್ರಕ್ರಿಯೆಯಲ್ಲಿ ಕಲ್ಲು ಬಂಡೆಗಳ ಮೊನಚಾದ ಅಂಚುಗಳನ್ನು ನಯಗೊಳಿಸುತ್ತದೆ. ನದಿ ಸಂಗೀತ ಹೊರಡಿಸುತ್ತಾ, ಜುಳಿಸುತ್ತಾ ತನ್ನ ಗಮ್ಯ ಸ್ಥಾನವಾದ ಸಾಗರವನ್ನು ಸೇರುತ್ತದೆ. ಒಮ್ಮೆ ಒಬ್ಬ ರಾಜ ಒಂದು ಕಿರಿದಾದ ರಸ್ತೆಯಲ್ಲಿ ಸಾಗುತ್ತಿರುವಾಗ ಒಂದು ಗೂಳಿ ಬರುತ್ತಿತ್ತು. ನುಗ್ಗಿ ಬರುತ್ತಿದ್ದ ಗೂಳಿಗೆ ದಾರಿ ಬಿಡಬೇಕಾಯಿತು. ಈ ದಾರಿ ಬಿಟ್ಟು ಹೋಗು, ನಾನು ಈ ಭಾಗದ ದೊರೆ ಎಂದು ಗೂಳಿಗೆ ಹೇಳಲಾಗದು. ರೂಪಕವಾಗಿ ಹೇಳುವುದಾದರೆ, ನಮ್ಮ ಮುಂದೆ ಘರ್ಷಣೆ ಬಯಸಿ ಬರುವ ಎಲ್ಲರೂ ಆ ಗೂಳಿ ಇದ್ದಂತೆ. ಆದ ಕಾರಣ ಘರ್ಷಣೆ ತಪ್ಪಿಸಲು ಬುದ್ಧಿವಂತಿಕೆಯಿಂದ ಅಲ್ಲಿಂದ ಹೊರನಡೆಯಬೇಕು. ಅಲ್ಲಿ ಆ ಪ್ರಸಂಗದಲ್ಲಿ ಸಿಕ್ಕಿಕೊಳ್ಳುವುದಲ್ಲ. ನಮ್ಮ ಸುತ್ತಮುತ್ತಲಿನ ಪರಿಸರ ಹಾಗೂ ಸಂದರ್ಭಗಳೊಂದಿಗೆ ಸಾಮರಸ್ಯದಿಂದಿರುವುದು ನಮ್ಮಲ್ಲಿ ಆಂತರಿಕ ಶಾಂತಿ ಹಾಗೂ ಸಮತೋಲನವನ್ನು ತರುವುದು. ನಮ್ಮ ಶಾಂತ ಚಿತ್ತದಲ್ಲಿ ಸಮತೋಲನ ಕಾಪಾಡಿಕೊಂಡಾಗ ಸಮಸ್ಯೆಗಳು ಹಾಗೂ ಸವಾಲುಗಳು ಸೂರ್ಯೋದಯದಲ್ಲಿ ಮಂಜು ಕರಗಿದಂತೆ ಮಾಯವಾಗುತ್ತವೆ. ಇದನ್ನು ಸಾಂಕೇತಿಕವಾಗಿ ಗ್ರಹಿಸಿ ತಿಳಿಯುವುದಾದರೆ, ದಾಳಿ ಮಾಡಲು ಹೊರಟ ಗೂಳಿಯ ಹಾದಿಯಿಂದ ಹೊರ ನಡೆಯುವುದರಿಂದ ನಾವು ಸದಾ ಸಾಮರಸ್ಯ ಹಾಗೂ ಶಾಂತ ಜೀವನವನ್ನು
ನಡೆಸಬಹುದು. ನಮಸ್ಕಾರ. ಧನ್ಯವಾದಗಳು.